ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ SLC ಪರೀಕ್ಷೆ ಬರೆದಿರುವಂತಹ 2024ರಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಯಾವಾಗ ನೀಡ್ತಾರೆ ಅನ್ನೋವಂಥ ವಿಚಾರವಾಗಿ ಈಗಾಗಲೇ PUC ಒಂದು ರಿಸಲ್ಟನ್ನು ಬಿಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲೇ ಒಂದು SLC ಅವ್ರದ್ದು ಒಂದು ರಿಸಲ್ಟನ್ನು ಯಾವಾಗ ನೀಡ್ತಾರೋ ಅನ್ನೋ ಮಾಹಿತಿ ಇರುವಂಥದ್ದು. ಸೊ ವಿದ್ಯಾರ್ಥಿ ಕೊನೆಯವರೆಗೂ ವಿಡಿಯೋನ ನೋಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, SLC ವಿದ್ಯಾರ್ಥಿಗಳಿಗೆ ಈಗಾಗಲೇ ಪರೀಕ್ಷೆಗಳು ಎಲ್ಲ ಎಂಡ್ ಆಗಿವೆ. ಆದರೆ ರಿಸಲ್ಟ್ನ ಒಂದು ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳಿರುವಂತಹ ಗೊಂದಲ ಆಗಿದೆ. ಸೊ ಮೌಲ್ಯಮಾಪನ ಒಂದು ನಡೆಯುತ್ತಿರುವಂಥದ್ದು, ನಿಮ್ಮ SLC ಮೌಲ್ಯಮಾಪನ ನಡೆಯುತ್ತಿರುವಂಥದ್ದು. ಇವ್ಯಾಲ್ಯೂಷನ್ ಮುಗಿದ ನಂತರ ಕಂಪ್ಯೂಟರೀಕರಣ ಇರುತ್ತೆ. ಅಂದರೆ ಸೆಕೆಂಡ್ PUC ರೀತಿ ಯಾವ ರೀತಿ ಸೆಕೆಂಡ್ PUCಯಲ್ಲಿ ನಡೆದಿತ್ತ ಇವ್ಯಾಲ್ಯೂಷನ್, ಅದೇ ರೀತಿ SLCಯಲ್ಲೂ ಕೂಡ ನಡೆಯುತ್ತೆ. ಏನು ಬದಲಾವಣೆ ಕೂಡ ಆಗೋದಿಲ್ಲ. ಹಲವಾರು ವಿದ್ಯಾರ್ಥಿಗಳು ಗೊತ್ತಿರ್ಬೋದು ಇವ್ಯಾಲ್ಯೂಷನ್ ಯಾವ ರೀತಿ ನಡೆಯುತ್ತೆ ಅಂತ. ನಂತರ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ಮೇ ಮೊದಲನೇ ವಾರ ಅಥವಾ ಏಪ್ರಿಲ್ನ ಕೊನೆಯ ವಾರ ಬರ್ಬೋದು. ಏಪ್ರಿಲ್ನ ಕೊನೆಯ ವಾರ ಹೆಚ್ಚಿನದಾಗಿ ಇರುವಂಥದ್ದು ರಿಸಲ್ಟ್ ಕೊಡುವಂತಹ ಒಂದು ನಿರೀಕ್ಷೆಯಲ್ಲಿ ಇದೆ ಶಿಕ್ಷಣ ಇಲಾಖೆ. ಸೊ ನೋಡೋಣ, ಮೇ ಮೊದಲನೇ ವಾರ ಅಥವಾ ಏಪ್ರಿಲ್ನ ಕೊನೆಯ ವಾರ ಅಂತ ತಿಳಿಸಿದ್ದಾರೆ. ಸೊ ವಿದ್ಯಾರ್ಥಿಗಳು ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಉತ್ತರಿಸಲು ಪ್ರಯತ್ನಿಸಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫಾಲೋ ಕೂಡ ಮಾಡ್ಬೋದು, ಅಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳುತ್ತೆ. ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತ್ರ.